ಸಿರಿ ಕನ್ನಡ ಪಾಠದಲ್ಲಿರ್ತಕ್ಕಂತಹ ಪುಸ್ತಕದಲ್ಲಿರ್ತಕ್ಕಂಥ ಎರಡನೇ ಭಾಗದಲ್ಲಿ ಇರ್ತಕ್ಕಂತಹ ಇವತ್ತು ಒಂದು ಕನ್ನಡ ಪದ್ಯವನ್ನು ನಾವು ಮಾಡೋಣ ಮಕ್ಕಳೇ. ಅದು ಯಾವ ಪದ್ಯ ಅಂತಂದ್ರೆ ಗೆಳೆತನ. ಯಾವುದು? ಗೆಳೆತನ. ಆಯ್ತಾ? ಎರಡನೇ ವಿಭಾಗದಲ್ಲಿರ್ತಕ್ಕಂತಹ ಪ್ರಸ್ತುತ ಪದ್ಯ ಗೆಳೆತನ. ಗೆಳೆತನ ಹಾಗಾದ್ರೆ ಗೆಳೆತನ ಅಂದ್ರೆ ಏನು? ಸ್ನೇಹ, ಫ್ರೆಂಡ್ಸ್ ಅಥವಾ ಸ್ನೇಹ ಅಲ್ವಾ? ಮತ್ತೊಂದು ಅರ್ಥದಲ್ಲಿ ನಾವು ನೋಡಿ ಗೆಳೆಯರು ಅಂತ ಕರೀತೀವಿ ಅಲ್ವೇಂದ್ರಪ್ಪ? ಗೆಳೆಯರು, ಗೆಳತಿ, ಹೀಗೆ ಹಲವು ರೀತಿಯಲ್ಲಿ ನಾವು ಈ ಗೆಳೆತನಕ್ಕೆ ಹಲವು ಪದಗಳನ್ನು ಬಳಸಬಹುದು. ಒಡನಾಟ, ಗೆಳೆಯ, ಗೆಳತಿಯರು, ಸ್ನೇಹಿತರು, ಹೀಗೆ ಇರುವಂತಹ. ಹಾಗಾದ್ರೆ ಅದು ಒಂದು ಸಣ್ಣ ಯಾರಾದರೂ ಒಂದು ಕಥೆಯನ್ನು ಹೇಳಿದ್ದೀರಾ? ಕಥೆ ಗೊತ್ತಿದೆಯಾ? ಕೇಳಿದ್ದೀರಾ? ಉದಾಹರಣೆ ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಕರ್ಣನ ಒಂದು ಇದ್ದಂತಹ ಒಂದು ಮಾತು. ಹಾಗೆಯೇ ಕೃಷ್ಣ ಮತ್ತು ಸುಧಾಮ ಹೆಸರು ಕೇಳಿದ್ರ? ಕೃಷ್ಣ ಸುಧಾಮರ ಹೆಸರು ಕೇಳಿದ್ರೇನಾ? ಕೃಷ್ಣ ಸುಧಾಮ ಅಥವಾ ಕುಚೇಲ ಅಲ್ವಾ? ಇವ್ರ ಬಗ್ಗೆ ಗೊತ್ತಿದೆಯಾ? ಹಾಗಾದ್ರೆ ಎಷ್ಟು ಜನ ಗೊತ್ತಿದೆ ನೋಡೋಣ. ಹೇಳ. ವೆರಿ ಗುಡ್. ಬನ್ನಿ ಹೇಳಿ ಹೇಳು ಹೇಳು. ಜ್ವರ ಹೇಳು. ಮತ್ತೆ ನಿನಗೆ ಗೊತ್ತಿದೆಯಾ? ಹೇಳಿ. ಕುಚಲ ಬಡವಾಗಿದ್ದ ಸರ್. ಮತ್ತೆ ಮುಂದೆ ಹೇಳ್ಬೋದಲ್ಲ ಕತೆ? ಗೊತ್ತಿದೆಯಾ? ಇಲ್ಲ, ನಾನು ಹೇಳ್ತೀನಿ ನೋಡಿ. ಕೃಷ್ಣ ಮತ್ತು ಕುಚೇಲ ಅಥವಾ ಸುಧಾಮ ಇವರಿಬ್ಬರ ಕಥೆಯನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಗೆ ಇವರಿಬ್ಬರು ಬಾಲ್ಯದ ಸ್ನೇಹಿತರಾಗಿದ್ರು ಅಲ್ವೇನಮ್ಮ? ಈ ಕೃಷ್ಣ ಒಬ್ಬ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಾನೆ. ಕುಚೇಲ ಅಥವಾ ಸುಧಾಮ ಇವನು ಬಡವರ ಮನೆಯಲ್ಲಿ ಹುಟ್ಟಿರ್ತಾನೆ. ಇವರಿಬ್ರು ಬಾಲ್ಯದ ಸ್ನೇಹಿತರು. ಬಾಲ್ಯದಲ್ಲಿ ಜೊತೆಯಾಗಿಯೇ ಅವರು ಪಾಠವನ್ನು ಕಲಿತಾರೆ, ಶಿಕ್ಷಣವನ್ನು ಕಲಿತಾರೆ, ವಿದ್ಯಾಬುದ್ಧಿಯನ್ನು ಕಲಿತಾರೆ. ಜೊತೆಯಾಗಿಯೇ ಒಡನಾಡಿಗಳಾಗಿ ಬೆಳೀತಾರೆ, ಆತ್ಮೀಯ ಗೆಳೆಯರಾಗಿ ಬೆಳೀತಾರೆ, ಆಪ್ತ ಮಿತ್ರರಾಗಿ ಬೆಳೀತಾರೆ. ತುಂಬಾ ಶ್ರೀಮಂತದಲ್ಲಿ ಮನೆತನದಲ್ಲಿದ್ದ ಕೃಷ್ಣ ಅವನಿಗೆ ಕಷ್ಟ ಗೊತ್ತಿರಲ್ಲ. ತನ್ನ ಒಡನಾಡಿ ಗೆಳೆಯ ಸುಧಾಮ ನನ್ನ ನೋಡ್ತಾನೆ, ಅವನು ಕಷ್ಟಪಡೋದನ್ನ ಓದಾಯ್ತಾ, ಅವನು ಕಷ್ಟಪಟ್ಟು ಓದೋದನ್ನ. ಹೀಗೆ ಅವರು ವಿದ್ಯಾಭ್ಯಾಸ ಓದು ಮುಗಿತದೆ. ಮುಗಿದಾದ್ಮೇಲೆ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ ಸುಧಾಮ, ಸುಧಾಮ ನಿನಗೆ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ಕೇಳು, ನಾನು ನಿನಗೆ ಸಹಾಯ ಮಾಡ್ತೇನೆ. ಹೀಗೆ ಬೆಳೆದು ದೊಡ್ಡವರಾಗ್ತಾರೆ. ಒಂದು ದಿನ ಕೃಷ್ಣನ ಮದುವೆನೂ ಆಗುತ್ತೆ, ಸಾಂಸಾರಿಕ ಜೀವನದಲ್ಲಿ ಆತ ಇರ್ತಾನೆ. ಇನ್ನೊಂದು ಕಡೆ ಸುಧಾಮನ ಮದುವೆನೂ ಆಗಿದೆ. ಅವನಿಗೆ ತುಂಬಾ ಕಷ್ಟ. ಕೃಷ್ಣ ಒಂದ್ ಕಡೆ ಸಾಂಸಾರಿಕ ಜೀವನದಲ್ಲಿದ್ದು ಅವನ ಸುಖಭೋಗ ಜೀವನದಲ್ಲಿ ಇರ್ತಾನೆ, ಅವನ ಬದುಕು ಆನಂದಮಯವಾಗಿರುತ್ತದೆ, ಯಾವ ಕಷ್ಟನೂ ಕೂಡ ಅವನಿಗೆ ಇರೋದಿಲ್ಲ. ಆದ್ರೆ ಇಲ್ಲಿ ಆ ಸುಧಾಮನಿಗೆ ತುಂಬಾ ಕಷ್ಟ ಇರುತ್ತೆ, ತುಂಬಾ ಬಡತನ. ಮದುವೆ ಆಗಿರ್ತಾನೆ, ತಿನ್ನೋದಕ್ಕೂ ಕೂಡ ಅವರಿಗೆ ಅನ್ನ ಇರಲ್ಲ. ಅಷ್ಟು ಕಡು ಬಡತನದಲ್ಲಿ ಈ ಇರ್ತಾನೆ. ಯಾರಪ್ಪ? ಸುಧಾಮ. ತುಂಬಾ ಕಷ್ಟದಲ್ಲಿ. ಒಂದು ದಿನ ಅವನು ಹೆಂಡತಿ ಹೇಳ್ತಾನೆ, ನಿಮ್ಗೆ ಯಾರಾದ್ರೂ ಗೆಳೆಯರಿದ್ರೆ
ಅಥವಾ ನಿಮ್ಗೆ ಯಾರಾದರೂ ಆಪತ್ ಮಾಡ್ತಿದ್ರೆ ಹೇಳ್ಕೊಡ್ರಿ ನಿಮ್ಮ ಕಷ್ಟ, ಅವಾಗಲಾದ್ರೂ ನಮ್ಮ ಕಷ್ಟ ಪರಿಹಾರ ಆಗುತ್ತೇನೋ ಅನ್ನೋದು. ಆಗ ಅವನಿಗೆ ನೆನಪು ಬರುತ್ತೆ ತನ್ನ ಆ ಗೆಳೆಯ ಕೃಷ್ಣ ಹೇಳಿದಂಥ ಮಾತುಗಳನ್ನು ನೆನಪು ಮಾಡಿಕೊಂಡು ಅವನು ಆವಾಗಲೇ ಬೆಳೆದು ದೊಡ್ಡದಾಗಿರ್ತಾನೆ, ಮಕ್ಕಳಾಗಿರ್ತಾರೆ. ಆದ್ರೆ ಉಡೋದಕ್ಕೂ ಬಟ್ಟೆ ಇರಲ್ಲ, ತಿನ್ನೋದಕ್ಕೂ ಆಹಾರ ಇರಲ್ಲ. ತುಂಬ ಕಡು ಬಡತನದಲ್ಲಿ ನೋಡಿ ವಾಸವಾಗಿರ್ತಾರೆ. ಯಾವ ಒಂದು ಒಂದು ಮನೆನೂ ಸಹ ಇರಲ್ಲ ಅವರಿಗೆ. ಯಾರಿಗೆ? ಅಲ್ವಾ? ತುಂಬಾ ಕಷ್ಟದಲ್ಲಿರ್ತಾರೆ. ಆಗ ತನ್ನ ಫ್ರೆಂಡಿಗೆ ಗೆಳೆಯನಿಗೆ ಹಂಗೆ ಹೋಗ್ಬಾರ್ದಲ್ಲ ಅಂತ ಹೇಳಿ ಆತನು ಮನೇಲಿ ತನ್ನ ಹೆಂಡತಿಯಿಂದ ಏನನ್ನ ಮಾಡಿಸ್ಕೊಳ್ತಾರೆ ಅಂತ ಗೊತ್ತಿದೆಯಾ? ಅವಲಕ್ಕಿ ಅಲ್ವಾ? ಅದು ಕೂಡ ತನ್ನ ಪಂಚೆ ಎಲ್ಲ ಅರ್ಧೋಗಿರುತ್ತೆ. ಅರ್ಧೋದ ಪಂಚೆಯಲ್ಲೇ ತೂತು ಬಿದ್ದ ಪಂಚೆಯಲ್ಲೇ ಅವನು ಕಟ್ಕೊಂಡಿರ್ತಾನೆ. ಅದರಲ್ಲೇ ಅವನು ಕೃಷ್ಣನಿರುವಂತ ಅರಮನೆಗೆ ಬರ್ತಾನೆ. ಅಲ್ಲಿ ಆ ದ್ವಾರಪಾಲಕರು ಅವನನ್ನ ಬಿಡೋದಿಲ್ಲ, ಸತಾಯಿಸ್ತಾ ಇರ್ತಾರೆ. ಬೇರೆಯವರಿಗೆ ಅವಕಾಶ ಇಲ್ಲ ಅಂತೇಳಿ ಆಗ ಮೇಲ ಅಂತಸ್ತಿನಲ್ಲಿರ್ತಕ್ಕಂಥ ಕೃಷ್ಣ ಕೆಳಗಡೆ ತನ್ನ ಸ್ನೇಹಿತನನ್ನು ನೋಡಿದ ಮೇಲೆ ದ್ವಾರಪಾಲಕರು ಹೇಳ್ತಾರೆ ಅವನನ್ನು ಕಳಿಸು ಅಂತೇಳಿ ಅವನನ್ನ ಅಪ್ಪಿಕೊಳ್ತಾನೆ. ನನ್ನ ಬಾಲ್ಯದ ಸ್ನೇಹಿತನ ಅಂತೇಳಿ ತುಂಬಾ ಖುಷಿ ಪಡ್ತಾನೆ. ಆಗಿರ್ಬೇಕು ಫ್ರೆಂಡ್ ಅಂತ ತುಂಬಾ ಖುಷಿ ಪಡ್ತಾನೆ. ತುಂಬಾ ಆತ್ಮೀಯತೆ ಬೆಳೆಯುತ್ತೆ. ಅವರಿಗೆ ಎಷ್ಟು ಚೆನ್ನಾಗಿ ಅಮೂಲ್ಯವಾಗಿರ್ತಾರೆ, ಕಷ್ಟ ಸುಖಗಳನ್ನು ಮಾತಾಡ್ತಾರೆ. ಆಗ ತನಗೆ ತಿನ್ನಕ್ಕೆ ಏನ್ ತಂದಿದೆ ಅಂತ ಹೇಳ್ತಾನೆ. ತಾನು ತಂದಿರ್ತಕ್ಕಂಥ ಅವಲಕ್ಕಿಯನ್ನ ಕೃಷ್ಣನಿಗೆ ಕೊಡ್ತಾನೆ, ಅದನ್ನು ತಿಂತಾನೆ. ಆಗ ಸಂತೋಷವಾಗಿರ್ತಾನೆ. ಅಷ್ಟರೊಳಗೆ ತನ್ನ ಗೆಳೆಯನಿಗೆ ಒಂದು ಒಳ್ಳೆಯ ಭೋಜನವನ್ನು ಏರ್ಪಡಿಸಿರ್ತಾನೆ. ತನ್ನ ಗೆಳೆಯನಿಗೆ ಒಳ್ಳೆಯ ಭೋಜನೆಯನ್ನ ಏರ್ಪಡಿಸಿರ್ತಾನೆ. ಯಾರು ಏರ್ಪಡಿಸಿರ್ತಾರೆ? ಕೃಷ್ಣ ಏರ್ಪಡಿಸಿರ್ತಾನೆ. ಯಾರು? ಸುಧಾಮನಿಗೆ ಕೃಷ್ಣ ಏರ್ಪಡಿಸಿರ್ತಾನೆ. ಒಳ್ಳೆಯ ಆತನಿಗೆ ತಿನ್ನುವಂತ ಒಳ್ಳೆಯ ಊಟವನ್ನ, ಒಳ್ಳೆಯ ಸಿಹಿ ಭೋಜನವನ್ನ ಏರ್ಪಡಿಸ್ತಾನೆ, ಉಪಚಾರವನ್ನು ಮಾಡಿಸ್ತಾನೆ. ಅವಾಗಲೂ ಕೂಡ ತನ್ನ ಗೆಳೆಯನ ಹತ್ರ ಕಷ್ಟ ಹೇಳ್ಕೊಳ್ಳಲ್ಲ. ಹೇಳ್ಕೊಳ್ತಾನ? ಹೇಳ್ಕೊಳ್ಳಲ್ಲ. ಎಲ್ಲೂ ಸಹ ಬಾಯ್ ಬಿಡಲ್ಲ ಅವನು. ಆಗ ಮತ್ತೆ ಕೃಷ್ಣ ಕೇಳ್ತಾನೆ, ಏನು ಹೇಳ್ಬೇಕಂತ ಹೇಳು ಅಂತೇಳಿ ಹೇಳೋದಿಲ್ಲ ಅಲ್ವಾ? ಆಗ ಇಲ್ಲಿ ಅವನು ಹೋಗೋದ್ರೊಳಗೆ ಆ ಕೃಷ್ಣನ್ ಗೊತ್ತಾಗಿರುತ್ತೆ ಇವನ ಕಷ್ಟ ಏನು ಅನ್ನೋದು. ಅಲ್ಲಿ ಹೋಗೋದ್ರೊಳಗೆ ಅವನಿಗೆ ಇಲ್ಲಿ ಒಂದು ಕಡೆ ಮನೆ, ತನ್ನ ಬೇಕಾಗಿರ್ತಕ್ಕಂಥ ತಿನ್ನೋದಕ್ಕೆ ಆಹಾರ ಧಾನ್ಯಗಳು, ಮತ್ತೆ ಅವನಿಗೆ ಬಟ್ಟೆಗಳು ಎಲ್ಲ ಕಳಿಸಿರ್ತಾನೆ ತನ್ನ ಮಕ್ಕಳಿಗೆ. ಆ ಹೋಗೋದ್ರೊಳಗೆ ಎಲ್ಲ ಅವರು ಕೂಡ ಶ್ರೀಮಂತ. ಹೀಗೆ ಅವರಿಬ್ಬರ ಒಂದು ಆತ್ಮೀಯತೆ ಇದೆಯಲ್ಲ, ಆ ಅನ್ಯೋನ್ಯತೆ, ಆ ಪ್ರೀತಿ, ಆ ವಿಶ್ವಾಸ ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಒಂದು ಆ ಫ್ರೆಂಡ್ಶಿಪ್ಪಿಗೆ ಅಷ್ಟೊಂದು ಬೆಲೆ ಇದೆ. ಆ ಫ್ರೆಂಡ್ಶಿಪ್ ಮಹತ್ವ ಗೊತ್ತಿರೋರು, ಗೆಳೆತನದ ಮಹತ್ವ ಗೊತ್ತಿರೋರಿಗೆ ನಿಜವಾಗ್ಲೂ ಅದರ ಒಂದು ಎಷ್ಟು ಕೊಂಡಾಡಿದ್ರು ಸಹ. ಅದೇ ಫ್ರೆಂಡ್ಶಿಪ್ ಮಹತ್ವ ಗೊತ್ತಿರದೇ ಇರ್ತಕ್ಕಂಥ ಹೀಗೆ ಕೊನೆಗೆ ನೋಡಿ ಆ ಗೊತ್ತಿರದೇ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಯಾರ ಹೆಚ್ಚಿಗೆ ಕೊಟ್ಟಿರ್ತಾರೆ ಅವ್ರ ಕಡೆ ಮಾತಾಡೋದು, ಇನ್ ಕೆಲವರು ಕೊಡದೇ ಇರ್ತಕ್ಕಂಥವ್ರ ಕಡೆ ಜಗಳ ಇಡೋದು, ತಿನ್ನೋದಂಗ ತಿಂದು ಚೆನ್ನಾಗಿತ್ತು ಆಮೇಲೆ ಜಗಳ ಮಾಡ್ತಕ್ಕಂಥದ್ದು. ಈ ರೀತಿ ಫ್ರೆಂಡ್ಶಿಪ್ ಒಳಗಡೆ ಅನೇಕ ರೀತಿಯಲ್ಲಿ ಇತ್ತೀಚಿನ ತೀರ್ಮಾನಗಳಲ್ಲಿ ನಡೀತಾ ಇದೆ ದೌರ್ಜನ್ಯಗಳು ಅಲ್ವಾ? ಹಾಗೆ ಇಲ್ಲಿ ಗೆಳೆತನ ಅನ್ನುವಂಥದ್ರಲ್ಲಿ ಎಷ್ಟು ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಗೆಳೆತನದಲ್ಲಿ. ಆ ಫ್ರೆಂಡ್ಸಿಗೆ ಎಷ್ಟು ಮಹತ್ವ ಇದೆ. ಕವಿ ತಾನೊಬ್ಬ ಗೆಳೆಯನಾಗಿ ನೋಡಿ ಎಷ್ಟು ಮಟ್ಟಿಗೆ ಯಾವ ರೀತಿಯಾದಂತಹ ಒಂದು ಅನುನತೆಯನ್ನ, ಪ್ರೀತಿಯನ್ನ ಕಾಣಬಹುದು. ನೋಡಿ ಕೃಷ್ಣ ಮತ್ತು ಸುಧಾಮರಲ್ಲಿ ನೋಡಿ ಅವರಲ್ಲಿ ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರೀತಿ ಇತ್ತು ಇಬ್ಬರಲ್ಲಿ. ಹೌದಾಯ್ತಾ? ಹಾಗೆ ಕವಿನೂ ಕೂಡ ಅಂತ ಹೇಳ್ತಾನೆ, ಅದು ಆಗದೇ ಇರ್ತಕ್ಕಂಥ ಅಗಾಧವಾದ ಪ್ರೀತಿ, ಅದರಿಂದ ಒಂದು ಜೀವನ ಬದುಕಿದ್ದು ಸತ್ತಾಗಿ. ಹೌದಾಯ್ತಾ? ಹಾಗೆ ಇರುವಂತ ಈ ಪದದ ತಿಳ್ಕೊಳ್ಳೋಕ್ಕಿಂತ ಮೊದಲು ಕವಿ ಚನ್ನವೀರ ಕಣವಿಯವರ ಪರಿಚಯವನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದ್ರೆ ಚನ್ನವೀರ ಕಣವಿಯವರ ಪರಿಚಯವನ್ನ ಎಲ್ಲರೂ ಬರ್ಕೊಳ್ಳಿ ಮಕ್ಕಳೇ.
ಕವಿ ಪರಿಚಯ. ಕವಿ ಚನ್ನವೀರ ಕಣವಿ. ಚನ್ನವೀರ ಕಣವಿ. ಕಾಲ ಸಾಮಾನ್ಯ ಶಕ ವರ್ಷ 1928. ಜನ್ಮಸ್ಥಳ ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಾಳದ ಹಾಗೆಯೇ ಇವರ ಪ್ರಸಿದ್ಧತೆ ಬರ್ಕೊಡಿ. ಇವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯತೆಯನ್ನು ಸಾಧಿಸಿದ ಸಾಧಿಸಿದ ಒಬ್ಬ ಪ್ರಸಿದ್ಧ ಕವಿ. ಹಾಗೆಯೇ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಸರಿಯಾಗಿ ಗಮನಿಸಿ, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹಾಗೆಯೇ ಇವರು ಬರೆದಂತಹ ಕೃತಿಗಳು ಆಕಾಶ ಬುಟ್ಟಿ, ಬಾಬಾ ಸಿರಿ, ಮಧುಚಂದ್ರ, ದೀಪದಾರಿ, ಆಮೇಲೆ ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ಗಾಥ,
ಚಿರಂತನ ದಾಹ ಇವು ಅವರ ಪ್ರಮುಖ ಕವನ ಸಂಕಲನಗಳು. ಕವನ ಸಂಕಲನಗಳು ಹಾಗೆಯೇ ಪ್ರಶಸ್ತಿಗಳು. ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಂದ್ರೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಗೌರವ ಪ್ರಶಸ್ತಿ, ಗೌರವ ಪ್ರಶಸ್ತಿ ಹಾಗೆಯೇ 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಯ್ತಾ. ಇದ್ದಾರೆ ಇವರು ಬರ್ಕೊಳ್ಳಿ. ಇವರು 1996ರಲ್ಲಿ ಹಾಸನದಲ್ಲಿ ನಡೆದ 65ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಷ್ಟು ಗೊತ್ತಾಯ್ತಾ. ನೆಕ್ಸ್ಟ್ ಆಕಾರ ಗ್ರಂಥ. ಬರ್ಕೊಳ್ಳಿ ಈ ಕಡೆ. ಆಕಾರ ಗ್ರಂಥ ಲೇಖಕರ ಸಂಪೂರ್ಣವಾಗಿರ್ತಕ್ಕಂತಹ ಪರಿಚಯ ನೀವೆಲ್ಲ ಗಮನಿಸಬೇಕು. ಗೊತ್ತಾಯ್ತಾ. ಬರ್ಕೊಳ್ತಾ ಇದ್ರಲ್ಲ ಹಂತವಾಗಿ. ಹಾಗೇನೆ ಈ ಪದ್ಯವನ್ನು ಆಕಾಶ ಬುಟ್ಟಿ ಕಾಮದಲ್ಲಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ ಮಕ್ಕಳೇ, ಕೇಳಿಸ್ಕೊಳ್ಳಿ. ಈಗ ಗೆಳೆತನ ಪದ್ಯದಲ್ಲಿ ಉದಾಹರಣೆಯಾಗಿ ಒಂದು ಸಣ್ಣ ಪದ್ಯ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ಯಾವ ಕಥೆಯನ್ನು ಹೇಳಿದೆ? ಮತ್ತು ಸುಧಾಮರ ಕಥೆಯನ್ನು ಹೇಳಿದೆ ಅಲ್ವಾ? ಆ ಪದ್ಯ ಹೇಗೆ, ಯಾವ ರೀತಿಯಾಗಿ ಗೆಳೆತನದ ಮಹತ್ವ ಇದೆ, ಕಷ್ಟದಲ್ಲಿ ಬಂದು ಹೇಗೆ ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ದ, ಹೇಗೆ ಯಾವ ರೀತಿಯಾಗಿ ಮನೆಗೆ ಹೋಗಿದ್ದ ಮೊದಲು ಎಷ್ಟು ಮಟ್ಟಿಗೆ ಅವನು ಶ್ರೀಮಂತನಾಗ್ತಾನೆ, ಅವನು ಸಹ ತನ್ನ ಗೆಳೆಯರನ್ನ ತನ್ನ ಹಾಗೆ ಅವನನ್ನು ಕೂಡ ಶ್ರೀಮಂತನಾಗಿ ಮಾಡ್ತಾನೆ. ಕಷ್ಟದಲ್ಲಿ ಆಪತ್ಕಾಲದಲ್ಲಿ ಯಾವ ರೀತಿಯಾಗಿ ಅವನು ಸಹಕಾರವನ್ನು ಕೊಡ್ತಾನೆ ಅಂದ್ರೆ ಸಹಕರಿಸಿದ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಹಾಗೇನೆ ಈ ಪದ್ಯವನ್ನು ಬರೆದಂತ ಗೆಳೆತನ ಪದ್ಯವನ್ನು ಬರೆದಂತ ಕವಿ ಯಾರು ಅಂತಂದ್ರೆ ಚನ್ನವೀರ ಕವಿ. ಈ ಚನ್ನವೀರ ಕವಿ ಅವರು ಹೇಗಿದ್ದಾರೆ ಅನ್ನೋದು ಅವ್ರ ಭಾವಚಿತ್ರವನ್ನ ನೀವು ಗಮನಿಸ್ತಾ ಇದ್ರಲ್ವಾ ಮಕ್ಕಳೇ? ಇದೆಯಲ್ವಾ ಯಾವ ರೀತಿಯಾಗಿ ಅಂತೇಳಿ
ಹಾಗಾದ್ರೆ ಇವರ ಪರಿಚಯವನ್ನು ಎಲ್ಲರೂ ಕೂಡ ಗಮನಿಸಿದ್ರೆ ಈಗ ನೋಡಿ ಗೆಳೆತನ ಅನ್ನುವಂತ ಈ ಪದ್ಯವನ್ನು ಬರೆದಂತ ಕವಿ ಯಾರು ಅಂತಂದ್ರೆ ಚನ್ನವೀರ ಕಣವಿ. ಯಾರು? ಚನ್ನವೀರ ಕಣವಿ. ನಮಸ್ತೆ ಅಲ್ವಾ? ಚನ್ನವೀರ ಕಣವಿ. ಹಾಗಾದ್ರೆ ಚನ್ನವೀರ ಕಣವಿ ಅವರು ಬಾಳಿ ಬದುಕಿದಂತಹ ಕಾಲವನ್ನು ಸಾಮಾನ್ಯ ಶಕ ವರ್ಷ 1928. ಎಷ್ಟು? 1928. ಹಾಗೆಯೇ ಚನ್ನವೀರ ಕಣವಿ ಅವರ ಜನ್ಮಸ್ಥಳ ಗದಗ ಜಿಲ್ಲೆಯ ಕುಂಬಾಳೂರು. ಹಾಗಾದ್ರೆ ಚನ್ನವೀರ ಕಣವಿ ಅವರ ಜನ್ಮಸ್ಥಳ ಯಾವ? ಗದಗ ಜಿಲ್ಲೆಯ ಕುಂಬಾಳೂರು. ಹಾಗೆಯೇ ಕೇಳಿಸ್ಕೊಳ್ಳಿ ಸರಿಯಾಗಿ. ಇನ್ನ ಚನ್ನವೀರ ಕಣವಿ ಅವರು ಯಾವ ರೀತಿಯಾಗಿ ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ರು, ಯಾವ ಕಾವ್ಯದ ಯುಗದಲ್ಲಿ ಕವಿಗಳಿಗೆ ಸಾಲಿನಲ್ಲಿ ಇವರು ಕೂಡ ಪ್ರಸಿದ್ಧರಾಗಿದ್ದಾರೆ ಅಂತಂದ್ರೆ ನವೋದಯ ಮತ್ತು ನವ್ಯ ಅಂದ್ರೆ ಇತ್ತೀಚಿನ ಆಧುನಿಕ ಕವಿಗಳು. ಆಯ್ತಾ? ನವ್ಯ ಸಾಹಿತ್ಯ ನವೋದಯ ಕವಿಗಳ ಸಾಲಿನಲ್ಲಿ ಇವರು ಕೂಡ ಪ್ರಸಿದ್ಧರಾಗಿದ್ದಾರೆ. ಹಾಗಾಗಿ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯತೆಯನ್ನ ಸಾಧಿಸಿದ ಒಬ್ಬ ಪ್ರಸಿದ್ಧ ಕವಿ. ಅಷ್ಟೇ ಅಲ್ಲ, ಜೊತೆಗೆ ಇವರು ಯಾವ ಒಂದು ವೃತ್ತಿಯನ್ನು ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು ಅಂತಂದ್ರೆ ನೋಡ್ಕೊಳ್ಳಿ. ಇವರು ಅಂದ್ರೆ ಚನ್ನವೀರ ಕಣವಿಯವರು, ಕಾಣಿಸ್ತಾ ಇದೆ ಅಲ್ವಾ? ಚನ್ನವೀರ ಕಣವಿಯವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತೀರ್ಣ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಗೊತ್ತಾಯ್ತು ಯಾರು? ಗೊತ್ತಾಯ್ತಾ? ಗದಗ ಜಿಲ್ಲೆ ಹೆಸರು ಕೇಳಿದ್ರಲ್ವಾ? ಯಾವ ಯಾವ ರಾಜ್ಯದಲ್ಲಿದೆ ಇದು? ಹೌದಾ? ಯಾವ ರಾಜ್ಯದಲ್ಲಿದೆ? ಯಾವ ನಾಡು? ಕನ್ನಡ ನಾಡಿನಲ್ಲಿ ಇದೆ ಅಲ್ವಾ? ಗದಗ ಜಿಲ್ಲೆ ಇದೆ ಅಲ್ವಾ? ಆ ಜಿಲ್ಲೆಗೆ ಸಂಬಂಧಪಟ್ಟ ಹೊಂಬಾಳ ಅನ್ನುವಂಥದ್ದು ಈ ಚನ್ನವೀರ ಕಣವಿ ಅವರ ಹುಟ್ಟೂರು. ಇನ್ನು ಹಾಗೆಯೇ ಅವರು ಬದುಕಿದಂತಹ ಸಂದರ್ಭದ ದಿನಗಳಲ್ಲಿ ಆ ಸಾಹಿತ್ಯಿಕವಾಗಿ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯತೆಯನ್ನ ಸಾಧಿಸಿಕೊಂಡು ಅಂದ್ರೆ ಆ ರೀತಿಯಾಗಿದ್ದು ಹೇಗೆ ಇವರು ಆ ಕವನ ಸಂಕಲನಗಳನ್ನ ಬರೆದಿದ್ದಾರೆ ಅಂತಂದ್ರೆ ಆಕಾಶ ಬುಟ್ಟೆ, ಆಮೇಲೆ ಭಾವಜೀವ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವು ಅವರ ಪ್ರಮುಖ ಕವನ ಸಂಕಲನಗಳು. ಹಾಗಾದ್ರೆ ಈ ಚನ್ನವೀರ ಕಣವಿ ಅವರು ಬರೆದಂತಹ ಕೃತಿಗಳು ಯಾವ್ಯಾವ ಕೇಳಿಸ್ಕೊಳ್ಳಿ ನೋಡಿ. ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದ ದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವು ಪ್ರಮುಖ ಕವನ ಸಂಕಲನಗಳು. ಯಾರು ಬರೆದ ಕವನ ಸಂಕಲನಗಳು? ಚನ್ನವೀರ ಕಣವಿ ಅವರು ಬರೆದಂತಹ ಪ್ರಮುಖ ಕವನ ಸಂಕಲನಗಳನ್ನು ನಾವು ಕೃತಿಗಳನ್ನು ಕಲಿಬಹುದು. ಹಾಗೆಯೇ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಯಾವ್ಯಾವ ಅಂತಂದ್ರೆ ಇವರಿಗೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಗೊತ್ತಾಯ್ತು? ಯಾರಿಗೆ ಲಭಿಸಿದೆ? ನೋಡಿ, ಅವರಿಗೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಅಂದ್ರೆ 1981ರಲ್ಲಿ ಹೆಸರಲ್ಲಿ 1981ರಲ್ಲಿ ಜೀವಧ್ವನಿ ಅನ್ನುವಂತ ಕವನ ಸಂಗ್ರಹಕ್ಕೆ, ಯಾವ ಒಂದು ಕವನ ಸಂಗ್ರಹಕ್ಕೆ? ಜೀವಧ್ವನಿ ಅನ್ನುವಂತ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಇತರೆ ಇವರು 1900 ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಅಂದ್ರೆ ಈ ನಾಡಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಮಾಡಿದಂತಹ ಕವಿ ಯಾರಂತಂದ್ರೆ ಚನ್ನವೀರ ಕಣವಿ ಅವರು. ಹಾಗಾದ್ರೆ ಇವರು 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಗೆಳೆತನ ಎನ್ನುವಂತ ಈ ಪದ್ಯವನ್ನ ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಪದ್ಯಭಾಗ ಗೆಳೆತನ. ಕವಿ ಪರಿಚಯ. ಕವಿ ಚನ್ನವೀರ ಕಣವಿ. ಕಾಲ ಸಾಮಾನ್ಯ ಶಕ 1928. ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳದವರು. ಪ್ರಸಿದ್ಧತೆ ಇವರು ನವೋದಯ ಮತ್ತು ನವ್ಯ ಮಾರ್ಗಗಳ
ಸಮನ್ವಯತೆಯನ್ನು ಸಾಧಿಸಿದ ಒಬ್ಬ ಪ್ರಸಿದ್ಧ ಕವಿ. ವೆರಿ ಗುಡ್. ವೃತ್ತಿ: ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತೀರ್ಣ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಹೇಳು, ಅವರು ಬರೆದಂತ ಕೃತಿಗಳು ಯಾವ್ಯಾವ ಕೇಳಿಸಿ. ಕೃತಿಗಳು: ಆಕಾಶ ಬುಟ್ಟಿ, ಭಾವಜೀವ ಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವು ಅವರ ಪ್ರಮುಖ ಕವನ ಸಂಕಲನಗಳು. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇತರೆ: ಇವರು 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಕಾರ ಕಂಡ ಈ ಪದ್ಯವನ್ನು ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಗುಡ್. ಹೇಳಿ. ಹಾಗಾದ್ರೆ ಇವಾಗ ಪ್ರಶ್ನೆ ಕೇಳ್ತೀನಿ ನಾನು. ಗೊತ್ತಾಯ್ತಾ? ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ಚನ್ನವೀರ ಕಣಿವೆಯವರು, ಕೇಳಿಸ್ಕೊಡಿ ಈ ಕಡೆ. ಚನ್ನವೀರ ಕಣಿವೆಯವರು ಹೇಳಂಗಿನ ಇವರು ಎಷ್ಟರಲ್ಲಿ ಹುಟ್ಟಿದ್ರು? 1928. ಇಲ್ಲಿ ಬಂದು ಹೇಳ್ಬೇಕು ಪಟ್ಟ ಅಂತ ಹೇಳಿ. ಎಷ್ಟು? 1928. ಯಾರು ಹುಟ್ಟಿದಂತ ಕವಿ ಕಾಲಮಾನ? ಚನ್ನವೀರ ಕಣಿವೆ. ವೆರಿ ಗುಡ್. ಹೇಳಿ. ಈ ಭಾರತ ಏನು ಚನ್ನವೀರ ಕಣಿವೆಯವರು ಬರಲಿ ಪ್ರಶ್ನೆ ಅರ್ಥ ಮಾಡ್ಕೋ. ಚನ್ನವೀರ ಕಣಿವೆಯವರು ಎಲ್ಲಿ ಹುಟ್ಟಿದ್ರು? ಗದಗ ಜಿಲ್ಲೆಯ ಹೊಂಬಾಳದಲ್ಲಿ. ವೆರಿ ಗುಡ್. ಇಲ್ಲೇ ಗೊತ್ತಾಯ್ತಾ? ನೀನ್ ಬರೋ ವರ್ಷ ಚನ್ನವೀರ ಕಣಿವೆಯವರು ಬರೆದ ಈ ಗೆಳೆತನ ಅನ್ನುವಂಥ ಪದವನ್ನ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ? ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕೂತ್ಕೊಳ್ಳಿ. ಇಷ್ಟು ಗೊತ್ತಾಯ್ತಾ? ಇದು ಅವರ ಒಂದು ಕವಿ ಪರಿಚಯ ಅಂತ ಹೇಳಿ ಗಮನಿಸೋಣ. ಹಾಗಾದ್ರೆ ಆಶಯ ಭಾವ ಹೋಗ್ಬಾರ್ದು. ಆಶಯ ಭಾವ ಓದು. ಪದ್ಯದ ಆಶಯ ಭಾವ ಕವನದಲ್ಲಿ ಗೆಳೆತನ, ಅದರ ಸವಿ ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ. ಇದೇ ಕವಿತೆಯ ಆಂತರ್ಯ ಭಾವ. ನೋಡಿ, ಈ ಒಂದು ಗೆಳೆತನ ಅನ್ನುವಂಥ ಕವನದಲ್ಲಿ, ಈ ಪದ್ಯದಲ್ಲಿ ನೋಡಿ, ಗೆಳೆತನ ಅನ್ನುವಂತಹ ಒಂದು ಸಂದರ್ಭ ಸೃಷ್ಟಿ. ಈ ಒಂದು ಪರಿಕಲ್ಪನೆಯ ಮಹತ್ವ ಏನು ಅಂತಂದ್ರೆ, ಇಲ್ಲಿ ಗೆಳೆತನದಲ್ಲಿ ಎಷ್ಟೊಂದು ಅನ್ಯೋನ್ಯತೆ ಇರುತ್ತದೆ. ಯಾವ ರೀತಿ ಪ್ರೀತಿ ಬಾಂಧವ್ಯ ಕೂಡ ಬೇರುತ್ತದೆ. ಹೇಗೆ ಒಡನಾಡಿಗಳಾಗಿ ಅವರು ಬೆಳೆದು ಮುಂದೆ ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅನ್ಯೋನ್ಯತೆ ಕಂಡುಬರುತ್ತದೆ ಈ ಕವಿತೆ ಸಾರುತ್ತದೆ. ಹಾಗೆ ಮತ್ತೊಂದು ಗೆಳೆತನಕ್ಕೆ ಉದಾಹರಣೆಯಾಗಿ ಹಿಂದೆ ತುಂಬಾ ಬಹುಕಾಲಗಳಿಂದಲೂ ಕೂಡ, ಅಂದ್ರೆ ಉದಾಹರಣೆ ಪೌರಾಣಿಕ ಪ್ರಾಚೀನ ಕಾಲ, ಐತಿಹಾಸಿಕ ಹಾಗೂ ಸಮಕಾಲೀನ ಅದಕ್ಕಿಂತ ಮಿಗಿಲಾಗಿಯೂ ಕೂಡ ಒಂದು ಸ್ಥಾನ ಇರುವುದು ತಿಳಿದು ಬಂದಿದೆ. ಯಾವುದಕ್ಕೆ? ಯಾವುದಕ್ಕೆ? ತುಂಬಾ ಪ್ರಾಚೀನ ಕಾಲದಿಂದಲೂ ಅದಕ್ಕೆ ಸ್ಥಾನ ಇರುವುದು ನಮಗೆ ತಿಳಿದು ಬರುತ್ತದೆ. ಗೊತ್ತಾಯ್ತಾ? ಪೌರಾಣಿಕವಾಗಿರ್ಬೋದು, ಗೊತ್ತಾಯ್ತಾ, ಐತಿಹಾಸಿಕವಾಗಿರ್ಬೋದು,
ಆಧುನಿಕವಾಗಿರ್ಬೋದು, ಹೀಗೆ ಎಲ್ಲದರಲ್ಲೂ ಕೂಡ ತನ್ನದಂತ ಸ್ಥಾನವನ್ನು ಹೊಂದಿದೆ. ಹೀಗೆ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆಯ ಮಹತ್ವವನ್ನ ಪಡೆದಿದೆ. ಹಾಗಾದ್ರೆ ಗೆಳೆತನ ಆಧುನಿಕ ಪ್ರಪಂಚದಲ್ಲಿ ಯಾವ ರೀತಿ ತನ್ನ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ವಿಶ್ವ ಸಾಮರಸ್ಯವನ್ನು ಸಾರುವಂತಹ ಒಂದು ಸಂದರ್ಭ ಯಾವ ರೀತಿಯಾಗಿ ಅಡಗಿದೆ ಅನ್ನುವಂಥದ್ದನ್ನ ಅದರ ಮಹತ್ವವನ್ನು ನಾವು ಈ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಈಗ ಕೇಳಿಸಿ ಪ್ರವೇಶ ನೋಡಿ. ಪ್ರಸ್ತುತ ಪದ್ಯದ ಸಂಖ್ಯೆ ಎಷ್ಟು? ಎಷ್ಟು? ಪದ್ಯದ ಹೆಸರು ಏನಪ್ಪ? ಈ ಪದ್ಯ ಬರೆದವರು ಯಾವಾಗ? ಗೆಳೆತನಕ್ಕೆ ಹಿಂದೆ ಅದಕ್ಕೆ ತನ್ನದೇ ಆದ ಇತಿಹಾಸವಿದೆ, ಅಷ್ಟೇ ಅಲ್ಲ ಐತಿಹಾಸಿಕತೆ ಇದೆ. ಹೀಗೆ ಈ ಒಂದು ಗೆಳೆತನಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಪದ್ಯದ ಸಾಲುಗಳಿಗೆ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಾರಿ ಕೇಳ್ಕೊ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಗೆಳೆತನದ ಸುವಿಶಾಲ, ಗೆಳೆತನದ ಸುವಿಶಾಲ ಹಾಲದಡಿ ಪಸರಿಸಿಹ ತಣ್ಣನಲ ತಂಪಿನಲ್ಲಿ ತಂಗಿರುವೇನೋ, ತಣ್ಣನಲ ತಂಪಿನಲ್ಲಿ ತಂಗಿರುವೇನೋ. ಜೀವನದ ಅನಂತ, ಜೀವನದ ಅನಂತ ದುರ್ಬರಾಭಗಳೇ, ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು, ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಅದನುಳಿದರೇನಿರುವುದು ಜೀವಾಮೃತ, ಅದನುಳಿದರೇನಿರುವುದು ಜೀವಾಮೃತ. ಎಷ್ಟು? ಇಲ್ಲಿ ವಂಚನೆ ಇಲ್ಲ, ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ. ಮೇಲು ಕೀಳುಗಳೆಂಬ ಭೇದವಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಆವಿಕೆಯ ನವವಿಲ್ಲ, ಆವಿಕೆಯ ನವವಿಲ್ಲ. ದ್ವೇಷ ಗುಣಮಡವಿಲ್ಲ, ಸಣ್ಣತೆಯ ಸಂಕೋಚ ಮೊದಲಿಗಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾಣಗಳ, ಮನವು ಬಾಣಗಳ ಎದೆ ತಿಳಿಗೊಳಗಳು. ಭವಶುದ್ಧ ಸ್ಫಟಿಕ ಬೆಳದಿಂಗಳು, ಭವಶುದ್ಧ ಸ್ಫಟಿಕ ಬೆಳದಿಂಗಳು. ಗೆಳೆತನದ ಸುವಿಶಾಲ ಹಾಲದಡಿ ಪಸರಿಸಿಯ ತಣ್ಣೆಲಲ ತಂಪಿನಲ್ಲಿ ತಂಗಿರುವೆ. ನೋಡಿ, ಕವಿ ಗೆಳೆತನ ಅನ್ನುವಂಥದ್ದು ಯಾವ ಮರಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ ಒಂದು ರೀತಿ ಗೆಳೆತನ ಎಂಬುದು ಯಾವ ಮರ ಇದ್ದಾಗೆ ಹಾಗೆ ವಿಸ್ತಾರತೆಯನ್ನ ಅದು ಹಬ್ಬಿಕೊಂಡಿದೆ, ತನ್ನದೇ ಆದ ವಿಸ್ತಾರತೆಯನ್ನ ಅದು ಹಬ್ಬಿಕೊಂಡಿದೆ. ಯಾವ ಮರ? ಆಲದ ಮರ ಯಾವ ರೀತಿ ಪಸರಿಸಿಕೊಂಡಿದೆಯೋ, ಯಾವ ರೀತಿ ಹರಡಿಕೊಂಡಿದೆಯೋ ಹಾಗೆ ಈ ಗೆಳೆತನ ಒಬ್ಬರಿಗೆ ಅದು ಏನಪ್ಪ ಬೆಳೀತಾ ಹೋಗುತ್ತೆ, ವಿಶ್ವಾಸ ಬೆರುತ್ತಾ ಹೋಗುತ್ತೆ, ಆತ್ಮೀಯತೆ ಬೆಳೀತಾ ಹೋಗುತ್ತೆ. ಅಂತ ರೀತಿಯಾಗಿ ತಣ್ಣೆನಲ ತಂಪಿನಲ್ಲಿ ತಂಗಿರುವೇನೋ. ತಣ್ಣೆಲ ಅಂತಂದ್ರೆ ತಣ್ಣನೆಯ ನೆರಳಿನಲ್ಲಿ. ಹಾಗಾದ್ರೆ ಆಲದ ಮರದ ನೆರಳು ಹೇಗಿರುತ್ತದೆ? ಹೇಗಿರುತ್ತದೆ? ತಣ್ಣಗಿರುತ್ತದೆ ಅಲ್ವಾ? ತಣ್ಣೆನಲ ತಂಪಿನಲ್ಲಿ ತಣ್ಣನೆಯ. ತಣ್ಣೆಲ ಅಂತಂದ್ರೆ ತಣ್ಣನೆಯ. ಗೊತ್ತಾಯ್ತಾ? ಪದಗಳ ಅರ್ಥವನ್ನು ಬರ್ಕೊಳ್ರಪ್ಪ. ತಣ್ಣನೆಯ ಪದಗಳ ಅರ್ಥ ಬರ್ಕೋಬೇಕು. ಗೊತ್ತಾಯ್ತಾ? ತಣ್ಣೆಲ, ತಣ್ಣನೆಯ. ಗೊತ್ತಾಯ್ತಾ? ಪದಗಳ ಅರ್ಥ. ತಣ್ಣೆಲ, ತಣ್ಣೆಲ, ತಣ್ಣಳ ಈಕ್ವಲ್ಸ್ ತಣ್ಣನೆಯ. ತಣ್ಣನೆಯ ಮತದಲ್ಲಿ ತಂಪಾದ ನೆರಳಿನಲ್ಲಿ ನಾನು ತಂಗಿರುವೆನು ಅಂತ ಕವಿ
ಕವಿಗೆ. ಹಾಗಾದ್ರೆ ಕವಿ ಎಲ್ಲಿ ತಂಗಿರುವನ? ಮರದ ಅಡಿಯಲ್ಲಿ. ಎಲ್ಲಿ ತಂಗಿರುವನ? ಆಲದ ಅಡಿಯಲ್ಲಿ. ಜೀವನದ ಅನಂತ ದುರ್ಬರ ಬವಣೆ ನೋವುಗಳ, ಜೀವನದಲ್ಲಿ ಬರುವಂತ ಹಲವಾರು ನೋವು, ಹಿಂಸೆ, ಕಷ್ಟ, ತೊಂದರೆಗಳು ಇವೆಲ್ಲವನ್ನ ನುಂಗಿಕೊಂಡು ನಾವು ಬದುಕಬೇಕಾಗಿದೆ ಈ ಜೀವನದಲ್ಲಿ ಅಲ್ವಾ? ಇನ್ನೊಬ್ಬರನ್ನ ಹೇಳ್ಕೊಳ್ತಾನೆ ನೋಡಿ, ಕೃಷ್ಣ ಹತ್ರ ಹೋಗ್ತಾನೆ ಸುಧಾಮ, ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇಲ್ಲ, ಫ್ರೆಂಡ್ ಹತ್ರ ಹೇಳ್ಕೊಳ್ತಾ ಇದ್ದಾರ. ಅದನ್ನ ಪರಿಸ್ಥಿತಿ ಗೊತ್ತಿರುತ್ತೆ ಅಲ್ವಾ ಕೃಷ್ಣನಿಗೆ, ಅಲ್ಲೇನಪ್ಪ? ಹಾಗೆ ಇಲ್ಲಿ ಕವಿ ನೋಡಿ, ಜೀವನದ ಅನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಹಾಗೆ ಕವಿ ಜೀವನದಲ್ಲಿ ಬರ್ತಕ್ಕಂಥ ತಾಳಲಾರದ, ದುರ್ಬರ ಅಂತಂದ್ರೆ ತಾಳಲಾರದ, ದುರ್ಬರ. ದುರ್ಬರ ಅಂತಂದ್ರೆ ತಾಳಲಾರದ, ತಾಳಲಾರದ. ಹೌದಾಯ್ತಾ? ಭಾವನೆ ಅಂತಂದ್ರೆ ಕಷ್ಟ, ನೋವು. ಭಾವನೆ ಅಂದ್ರೆ ಕಷ್ಟಗಳು, ನೋವುಗಳು. ಹೌದಾಯ್ತಾ? ಭಾವನೆ ಅಂತಂದ್ರೆ ಕಷ್ಟ. ಹೀಗೆ ನೋವು, ನಲಿವು, ಹಿಂಸೆ, ಸಮಸ್ಯೆಗಳು, ದುಗುಡಗಳು ಇವೆಲ್ಲವನ್ನ ನುಂಗಿಕೊಂಡು ನಾವು ಮುನ್ನಡೆಯಬೇಕಾಗ್ತದೆ. ಹಾಗೆ ಅಲ್ಲಿ ಅಥವಾ ನಮ್ಮ ಸ್ನೇಹಿತರ ಹತ್ರ, ಗೆಳೆಯರ ಹತ್ರ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ತೀವಿ. ಹಾಗೆ ಕವಿ ಹೇಳ್ತಾನೆ, ತಾನು ನುಂಗಿರುವ ಎಲ್ಲವೂ ಕಷ್ಟಗಳನ್ನು, ನೋವುಗಳನ್ನು ಯಾರನ್ನೂ ಕೂಡ ಹೇಳ್ಕೊಳ್ಳದೆ ತನ್ನ ಗೆಳೆಯರ ಹತ್ರ ಹೇಳ್ಕೊಳ್ತಾ, ಅದೇ ಇಹಲೋಕಕ್ಕಿರುವ ಅಮೃತ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನಿಳಿದರೆ ನಿಮ್ಮದು ಜೀವಾಮೃತ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಇಹಲೋಕ ಅಂತಂದ್ರೆ ಭೂಲೋಕ. ಇಹಲೋಕ ಏನಪ್ಪಾ? ಇಹಲೋಕ ಅಂತಂದ್ರೆ ಭೂಲೋಕ. ಭೂಲೋಕ, ಇಹಲೋಕ ಅಂತಂದ್ರೆ ಭೂಲೋಕ. ಈ ಭೂಲೋಕದಲ್ಲಿ ನೋಡಿ, ಗೆಳೆತನಕ್ಕೆ ಎಷ್ಟು ಮಹತ್ವ ಇದೆ. ಅದನ್ನುಳಿದರೆ ನಿಮ್ಮದು ಜೀವಾಮೃತ. ಜೀವಾಮೃತ ಅಂತಂದ್ರೆ ಬದುಕಿದ್ದು ಸತ್ತ. ಅದಿಲ್ಲದೆ ಇದ್ರೆ ನಾವು ಬದುಕಿದ್ದು ಸತ್ತ. ಅಷ್ಟೊಂದು ಮಹತ್ವ ಇದೆ ಯಾವುದಕ್ಕೆ? ಹಾಗಾದ್ರೆ ಗೆಳೆತನ ಯಾವ ಮರಕ್ಕೆ ಹೋಲಿಸಿದರೆ ಕವಿ? ಆಲದ ಮರವಿನ ಆ ಮರದ ನೆರಳಿನಂತೆ ತಂಪಾಗಿರುವಂಥದ್ದು. ಅಷ್ಟೊಂದು ಮಟ್ಟಿಗೆ ನಮ್ಮ ಸ್ನೇಹ ಅನ್ನುವಂಥದ್ದು ಅಷ್ಟೊಂದು ಮಟ್ಟಿಗೆ ಆ ಪ್ರೀತಿ ವಿಶ್ವಾಸದ ಕೂಡಿರುತ್ತದೆ. ಹಾಗೆ ಅನ್ಯೋನ್ಯತೆ ಇರುತ್ತದೆ. ಅಲ್ಲಿ ತಮ್ಮ ನೋವು ಅಥವಾ ಸಮಸ್ಯೆಗಳು ಏನೆಂದು ಹೇಳ್ಕೊಳ್ತೀವಿ. ಅಷ್ಟೊಂದು ಪ್ರೀತಿ ಅನ್ನೋದು ಬೇರಿರುತ್ತದೆ ಈ ಗೆಳೆತನದಲ್ಲಿ. ಆದರೆ ಗೆಳೆತನಕ್ಕೆ ಹೋದರೆ ನಮ್ಗೆ ಯಾರು ಆ ಫ್ರೆಂಡ್ಶಿಪ್ ಅನ್ನೋದು ಅರ್ಥ ಇದೆ ಹೋದರೆ ಅದಕ್ಕೆ ಜೀವ ಬದುಕಿದ್ದು ಸತ್ತ. ಹಾಗೆ ಅಂದರೆ ಅದನ್ನು ಹಿಡಿದರೆ ಜೀವ. ಹೌದಾಯ್ತಾ? ಹಾಗೆ ಇಲ್ಲಿ ವಂಚನೆ ಇಲ್ಲ, ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಏನಿಲ್ಲ. ಯಾವುದಲ್ಲಿ ವಂಚನೆ ಇಲ್ಲ, ಮೋಸವಿಲ್ಲ. ಯಾವ ರೀತಿ ಮೋಸವಿಲ್ಲ, ಚಂಚಲತೆ ಇರೋದಿಲ್ಲ. ಹೌದಾಯ್ತಾ? ಚಂಚಲತೆ ಅಂದರೆ ಸ್ಥಿರತೆ, ಇದು ಯಾವುದು ಕೂಡ ಇರೋದಿಲ್ಲ. ಮೇಲು ಕೀಳುಗಳೆಂಬ ಬೇರೆ ಇಲ್ಲ. ಯಾವುದೇ ಮೇಲು ಕೀಳು ಜಾತಿ ಅನ್ನುವಂತಹದ್ದು ಆ ಒಂದು ಯಾವುದೇ ದೇಶದ ಗೆಳೆತನದಲ್ಲಿ ಬರುವುದಿಲ್ಲ. ಅಷ್ಟು ಮಟ್ಟಿಗೆ ನಮ್ಮ ಅನ್ಯೋನ್ಯತೆ ಅನ್ನೋದು ಇರುತ್ತದೆ. ಅಹಮಿಕೆಯ ನವಮಿಲ್ಲ, ದ್ವೇಷ ಗುಣಗುಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ನೋಡಿ, ಕೃಷ್ಣ ಸಣ್ಣತನ ಮಾಡಿದ್ರೆ ಸುಧಾಮನ ಎಡಗಾಗ್ತಿದ್ದ. ನೋಡಿ, ಅವನತ್ರ ಪ್ರೀತಿಯಿಂದ ಮಾತಾಡಿಸಿದ. ದ್ವಾರಪಾಲಕವನ್ನು ಬಿಡ್ತಾ ಇರಲಿಲ್ಲ. ಆದ್ರೂ ಕೂಡ ಅವನು ನೋಡಿ ನನ್ನ ಗೆಳೆಯ ಬಂದಿದ್ದಾನೆ ಮೇಲಿಂದ ಇಳಿದು ಬಂದ. ಅರಮನೆ ಮೇಲಂತಸ್ತಿನಿಂದ ಇಳಿದು ತನ್ನ ಗೆಳೆಯನನ್ನು ನೋಡಿ ನನ್ನ ಗೆಳೆಯ ಅವನನ್ನು ತಪ್ಪಿಕೊಂಡ, ಮುಂದಾರಿದ ಅಲ್ವಾ? ಆ ರೀತಿಯ ಒಂದು ಗೆಳೆತನಕ್ಕೆ ಹೆಚ್ಚು ಮಹತ್ವ ಇದೆ. ಹಾಗೆ ಆ ಗೆಳೆತನದಲ್ಲಿ ಮೇಲು ಕೀಳಪದಿ ಬರೋದಿಲ್ಲ, ಅಹಂಕಾರದಂಥದ್ದು ಇರೋದಿಲ್ಲ, ನ್ಯಾವವಿಲ್ಲ, ದ್ವೇಷ ಗುಣಮನವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಯಾವ ಗುಣಗಳು ಇರೋದಿಲ್ಲ? ಸಣ್ಣತನ ಸಂಕೋಚ ಅನ್ನುವಂಥ ಗುಣಗಳು ಮೊದಲನೇ ಇರೋದಿಲ್ಲ. ಮನೋಪಾನಗಳ ಇದೆ ತಿಳಿದೋಗಲು ಭವಸುದ್ಧ ಸ್ಫಟಿಕ
ಬೆಳಗಿನಿಂದ. ಸ್ಫಟಿಕ ಅಂದ್ರೆ ಕನ್ನಡಿ. ಕನ್ನಡಿ ನೋಡ್ತಿರಲ್ವಾ, ಅದು ಎಷ್ಟು ನಿರ್ಮಲವಾಗಿರುತ್ತೋ ಆ ರೀತಿ ನಿರ್ಮಲವಾಗಿರುವಂತ. ಗೊತ್ತಾಯ್ತಾ? ಈಗ ಪದ್ಯ ಓದಕ್ಕೆ ಬೇಗ ಬೇಗ ಎರಡೆರಡು ಸಾಕು ಓದು. ಗೆಳೆತನದ ಸುವಿಶಾಲ ಆಳದಡಿ ಇಪ್ಪತ್ತು. ಓದು. ಗೆಳೆತನದ ಸುವಿಶಾಲ ಆಳದಡಿ ಪರಸಿಹ ಪಸರಿಸಿಹ ತನ್ನೆಲದ ತಂಪಿನಲ್ಲಿ ತಂಗಿರುವೆನೋ. ತನ್ನೆಲದ ತಂಪಿನಲ್ಲಿ ತಂಗಿರುವೆನು. ಜೀವನದ ದುರ್ಬಲರ ಬವಣೆ ನೋವುಗಳ ಅವುಗಳ ಮೌನದಲ್ಲಿ ತುಂಗಿರುವೆನು. ಜಲತನವೇ ಲೋಕಕ್ಕಿರುವ ಅಮೃತ, ಅದರೊಳಿದರೇರಿಯುವುದು ಜೀವಾಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇದಿಲ್ಲ. ನೀನ್ ಬರ ನೆಕ್ಸ್ಟ್ ಬೇಗ ಬರ್ಬೇಕು. ಬರ ಎದ್ದು ಬನ್ನಿ. ಇಲ್ಲಿ ವಂಚನೆ ಇಲ್ಲ, ಇದಿಲ್ಲ. ಅಹಮಿಕೆಯ ನಿರಮಿಲ್ಲ, ದ್ವೇಷ ಗುಣಮನವಿಲ್ಲ, ಸಮ್ಮತನ ಸಂಕೋಚ ಮೊದಲಿಲ್ಲ. ಮನವು ಬಾಣಗಳ ಎದೆ ತಿಳಿಗೊಳ್ಳೋದು, ಭಾವಶುದ್ಧ ಸ್ಫಟಿಕ ಬೆಳದಿಂಗಳು. ಹಾಗಾದ್ರೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನಾನು. ಕವಿ ಎಲ್ಲಿ ತಂಗಿರುವನೋ? ಎಲ್ಲಿ ತಂಗಿರುವನೋ? ಹಾಗೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾನೆ? ಕಷ್ಟಗಳನ್ನ, ತೊಂದರೆಗಳನ್ನ ನುಂಗಿಕೊಂಡು ಕವಿ ಮೌನದಲ್ಲಿ ಇರುವನು ಅಂತ ಹೇಳಿ ಹಾಗಾದ್ರೆ ಬರ್ಕೊಳ್ತೀರಾ? ಎಲ್ಲ ಪದವನ್ನು ಓದ್ಕೊಂಡ್ ಬರ್ಬೇಕು. ಪ್ರಶ್ನೆ ಬರ್ಕೊಳ್ಳಿ ಮಕ್ಕಳೇ. ಕವಿ ಎಲ್ಲಿ ತಂಗಿರುವನು? ಬರ್ಕೊಳ್ಳಿ ಪ್ರಶ್ನೆ ಬರ್ಕೊಳ್ಳಿ. ಮನೆಗೆಲಸ. ಮೊದಲನೇ ಪ್ರಶ್ನೆ, ಕವಿ ಚೆನ್ನವೀರ ಕಣವಿಯವರ ಪರಿಚಯವನ್ನು ವಾಕ್ಯದ ರೂಪದಲ್ಲಿ ಬರೆಯಿರಿ. ಎರಡನೇದಾಗಿ, ಕವಿ ಎಲ್ಲಿ ತಂಗಿರುವನು? ನೆಕ್ಸ್ಟ್ ಮೂರನೇದಾಗಿ, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಎಲ್ಲ ಬರ್ಕೊಟ್ರಪ್ಪ ಕ್ವಶನ್. ಗೊತ್ತಾಯ್ತಾ? ಇಷ್ಟು ಪ್ರಶ್ನೆ ಬರ್ಕೊಂಡು ಅರ್ಥ ಆಗ್ತಿದೆಯಲ್ವಾ?